ಸೀವೇಜ್ ಎಂಟ್ರಿ ಇದೆ ಸರ್. ಅದು ಇವರು ಜಡ್ಪಿ ಬರ್ತಾರೆ. ನಾನು ಅದಕ್ಕೆ ನೀವು ಬರೋದು ಬೇಡ ಅಂತ ಹೇಳಿದ್ದೀನಿ. ಇಲ್ಲೇನಾಗಿದೆ, ಮೇಜರ್ ತಪ್ಪು ಇವರಿಂದ ಆಗ್ತಾ ಇದೆ. ಅಲ್ಲಿ ಸತ್ತಿರೋ ಕೋಳಿ ತಂದು ಯಾವನ ಬಿಸ್ನೆಸ್ ಮಾಡೋ ಕೋಳಿ ಗಲೀಜ್ ತಂದು ಇದಕ್ಕೆ ಹಾಕ್ತಾವ್ರೆ, ಏನಕ್ಕೆ ಹಾಕ್ತಾವ್ರೆ, ಕೆರೆಗೆ ಹಾಕ್ತಾವ್ರೆ. ಅದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಅದಷ್ಟು ಆಕ್ಷನ್ ತೊಗೋಬೇಕು. ಯಾರು ಅಲ್ರಿ, ಯಾರು ತೊಗೋಬೇಕದನ್ನ ಆಕ್ಷನ್? ಟೆಂಡರ್ ಕ್ಯಾನ್ಸಲ್ ಮಾಡಿರಿ. ಟೆಂಡರ್ ಕೊಟ್ಟಿದ್ದಾರೆ ಅಲ್ಲ, ಪಿಸಿ ಟೆಂಡರ್ ಕ್ಯಾನ್ಸಲ್ ಮಾಡಿರಿ ಫಸ್ಟ್. ಅದಲ್ಲ, ಈಗ ಶಾಶ್ವತವಾಗಿ ಪರಿಹಾರ ಬೇಕೀಗ. ಅವ್ರು ಯಾವನ ಕೆಲಸ ಬರ್ತಾನಲ್ಲ, ಇಲ್ಲಿ ಯೂಟ್ಯೂಬರ್ ತಂದು ಶಾಸಕ ಮೇಲೆ ಹಾಕ್ಬಿಟ್ರೆ ಶಾಸಕ ತಂದು ಹಾಕ್ತಾವ್ರೆ. ಇಲ್ಲಿ ನಾನು ಮಾಡ್ತಿದ್ದೀನಿ ಅದನ್ನು. ಏನು ಮಾಡಿ ಶಾಶ್ವತವಾಗಿ ಇಲ್ಲಿ ನಮ್ಮ ಪರಿಹಾರ ಬೇಕೀಗ. ಇಲ್ಲಿ ಇರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಮಕ್ಕಳಿಗೆಲ್ಲ ಪ್ರಾಬ್ಲಮ್ ಆಗ್ತದೆ. ಸ್ಮೆಲ್ ಬರ್ತಿದೆಯಲ್ಲಮ್ಮ, ಬರ್ತಿದಲ್ವಾ? ಇದು ಏನು ಮಾಡ್ಬೇಕೀಗ ಸರ್? ಅದು ಅವರು STPಗೆ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕಿತ್ತು. ಸೀವೇಜ್ ಡ್ರೈನೇಜ್ ಕರೆಕ್ಟಾಗಿ ಸಿಸ್ಟಮ್ ಮಾಡಿಲ್ಲ. ಆ ಡ್ರೈನೇಜ್ ಸೀವೇಜ್ ಎಂಟ್ರಿ ಎಲ್ಲ ತೊಗೊಂಡು STP ಟ್ರೀಟ್ಮೆಂಟ್ ಮಾಡಬೇಕಿತ್ತು. ಅದೇ ಅದು ಡ್ರೈನೇಜ್ ಸಿಸ್ಟಮ್ ಮಾಡಿ ಸದ್ಯಕ್ಕೆ ಸ್ಮೆಲ್ ಬರ್ದಂಗೆ ಏನು ಮಾಡ್ಬೇಕು ಈಗ? ಆಲ್ರೆಡಿ ನಾವು ನೋಡ್ಬಿಟ್ಟು ಸುಣ್ಣ ಹಾಕಿದ್ದೀವಿ. ಸುಣ್ಣ ಮಾಡಿ ಕ್ಲಿಯರ್ ಆಗಿದೆ. ಇದು ಪ್ರಾಬ್ಲಮ್ ಏನಂದ್ರೆ, 20 ವರ್ಷದಿಂದ ಕೆರೆ ತುಂಬುದಿರ ಹಂಗೆ ಸ್ಟಾಗ್ನೇಟ್ ಆಗಿದ್ದು ಇದು ಹಂಗೆ ಆಗ್ತದೆ. ಇದು ಇವತ್ತನ್ನೆಲ್ಲ ಒಳ ಚರಂಡಿ UGDಯಲ್ಲಿ ಮಿಸ್ಸಿಂಗ್ ಲಿಂಕ್ಸ್ ಇದೆ. 30, 31 ಮತ್ತು 28 ವಾರ್ಡು, ಅದರಲ್ಲಿ ಕೆಲವು ಮನೆಗಳದ್ದು ಊರಿಗೆ ಹೋಗ್ತಾ ಇದೆ. ಅದಕ್ಕೆ ಇಂಟರ್ಸೆಪ್ಷನ್ ಡೈವರ್ಷನ್ ಅಂತ ಒಂದು ಪ್ರಾಜೆಕ್ಟ್ಗೆ ಪ್ರಪೋಸಲ್ ಮಾಡಿದ್ದೀವಿ. 4.5 ಕೋಟಿ ಮಿಷನಲ್ಲಿ ಅನುದಾನ ಹೊರಗಡೆ. ಅದೇನು ಮಾಡ್ತೀವಿ ಈಗ, ಸೋಮೇಶ್ವರ ಪಾಳ್ಯದಲ್ಲಿ ಒಂದು ಇಂಟರ್ಸೆಪ್ಷನ್ ಅದೇನು ಬರ್ತದೆ ರಾಜಕಾಲುವೆ, ಅದನ್ನು ತಡೆ ಹಿಡಿದ್ಬಿಟ್ಟು ಸೀದಾ STP ಕಳಿಸಿ ಶುದ್ಧೀಕರಿಸಿ ಕೆರೆಗೆ ಬಿಡೋತಾರೆ. ಆಗೇನಾಗುತ್ತೆ, ಏನು ಸೀವೇಜ್ ಬರ್ತಾ ಇದೆಯಲ್ಲ ರಾಜಕಾಲುವೆಯಲ್ಲಿ, ಅದನ್ನು ತಡೆ ಹಿಡಿತೀವಿ. ಓಕೆ, ಓಕೆ. ಇದು ಎಷ್ಟು ದಿವಸದ ಕಾರ್ಯಗತ ಬರ್ಬೋದು? ಸೊ ಅದು DPR ಸ್ಟೇಜಲ್ಲಿದೆ. ಅದು ಲಾಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ಜಾಸ್ತಿ ಹೊರಟೋಯ್ತು. ಅನುದಾನಕ್ಕಿಂತ ಹೆಚ್ಚಾಗಿ 18.5 ಕೋಟಿ ಆಗೋಯ್ತು ಸರ್. ಬಟ್ ನಮ್ಗೆ ಅನುದಾನ ನಮ್ಮ ಕಾರ್ಯಗತಕ್ಕೆ ಬರ್ಬೋದು ಅಂತ ಹೇಳ್ತಾರೆ. ಅಂದಾಜು 15 days ಪಬ್ಲಿಕ್ ನೋಡ್ತಾವ್ರೆ. ಎಷ್ಟು ದಿವಸ ಒಳಗಡೆ ನಾವು ಕಾರ್ಯಗತಕ್ಕೆ ಬರ್ಬೋದು? ಈಗಾಗಲೇ ನಾನು ಕಮಿಟಿ ಹತ್ರ ಮಾತಾಡಿ, DC ಹತ್ರ ಮಾತಾಡಿ, ನನಗೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಬೇಕು. ಇಲ್ಲೇನೋ ಬಂದು ಸುಣ್ಣ ಬಣ್ಣ ಹಾಕ್ಬಿಟ್ಟು ಮತ್ತೆ ಸ್ಮೆಲ್ ಬಂದರೆ ನಾವು ಬದುಕೋಕ್ಕಾಗಲ್ಲ. ಇಲ್ಲಿ ಈಗ ಪೊಲ್ಯೂಷನ್ ಬೋರ್ಡಲ್ಲಿ ಏನು ಲೆಟರ್ ಕೊಡಬೇಕು, ಲೆಟರ್ ಕೊಡಲಿ ಅವ್ರಿಗೆ. ಅವರು ರಿಯಾಲಿಟಿ ಕೊಡಮ್ಮ, ಈಗ ಏನಿಂದ ಪ್ರಾಬ್ಲಮ್ ಆಗ್ತಿದೆ ಅಂತ ಕೊಡಿ. ಈಗ ನಮಗೆ ಶಾಂಪಲ್ಲು ಮಾಡಿಸಿ, ಈಗ ಶಾಂಪಲ್ ಮಾಡಿಸಿ ಇಲ್ಲಿರ್ತಕ್ಕಂಥ ಜನಕ್ಕೆ ಶಾಶ್ವತವಾಗಿರ್ತ ಪರಿಹಾರ ಬೇಕು. ಅದಲ್ಲ, ಸೊ ಅದಕ್ಕೆ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಬರ್ಬೇಕಂತ ನಾನು ಬಂದಿದ್ದೆ. ಸುಮ್ಮನೆ ನಾನೊಬ್ಬರು ಬಂದೋಗ್ಬಿಟ್ರೆ ಪರಿಹಾರ ಆಗಲ್ಲ. ಇದು ಶಾಶ್ವತವಾಗಿದ್ದ ಪರಿಹಾರ ಬೇಕು. ಸದ್ಯಕ್ಕೆ ನಾನು ಕೆಲಸ ಮಾಡಿ, ಈಗ ಒಂದು ನಾಳಿದ್ದು 200 ಮೂಟೆ ಸುಣ್ಣ ಬಿಡಿಸು. ಅದು ಸದ್ಯದ ಮಟ್ಟಿಗೆ ಸುಣ್ಣ ಬಿಡಿಸು. DRE ಯಾವಾಗ ಬರುತ್ತೆ ಅಂತ ಅಂದ್ಬಿಟ್ಟು ನನಗೆ ರಿಪೋರ್ಟ್ ಮಾಡಬೇಕಾಗುತ್ತೆ. ಏಕೆಂದರೆ ಮೇಯ್ನು ಡ್ರೈನೇಜ್ ವಾಚ್ನ ತಡಿಲ್ಲ ಅಂತಂದರೆ ಇದು ಶಾಶ್ವತ ಪರಿಹಾರ ಆಗಲ್ಲ. ಇನ್ನೊಂದು ಸ್ಟ್ರಿಕ್ಟಾಗಿ ಕೋಳಿ ಅಂಗಡಿಗೆಲ್ಲ ನೋಟಿಸ್ ಇಶ್ಯೂ ಮಾಡಿ, ಏನಾಡು ರೊಕ್ಕ ಪುಕ್ಕ ಯಾವುದೇ ಕಾರಣಕ್ಕೂ ಗಲೀಜು ತಂದು ಕೆರೆಗೆ ಹಾಕ್ಬಾರ್ದು, ಕೆರೆ ಸುತ್ತಮುತ್ತ ಹಾಕ್ಬಾರ್ದು. ಅದು ಜವಾಬ್ದಾರಿ ನಿಂದು. ಯಾವ ಕೆರೆಗೆ ಹಾಕ್ಬಾರ್ದು, ಯಾವ ಕೆರೆಗೆ ನೀರನ್ನು ಡಂಪ್ ಮಾಡಿಸ್ಬೇಕಣ್ಣ. ಮೈನು ಒಂದ್ಸಲ ಹೂಳೆಚ್ಬಿಟ್ರೆ ಮತ್ತೆ ಎಲ್ಲ ಕ್ಲಿಯರ್ ಆಗುತ್ತೆ. ಹೂಳೆಚ್ಬಿಟ್ರೆ ಮತ್ತೆ ಪ್ರಾಬ್ಲಮೇ ಬರೋದಿಲ್ಲ. ನೀರು ಖಾಲಿ ಸ್ಟ್ರಿಕ್ಟ್ ಆಗಿ ಇದು ಮಾಡಿ. ಈಗ ಎಲ್ಲರಿಗೂ ನೋಟಿಸ್ ಖಾಲಿ ಮಾಡಬೇಕು. ಅದು ಖಾಲಿ ಆಗಲ್ಲ. ಇಲ್ಲಿ ಗದ್ದೆಗಳಿಲ್ಲ, ಏನೂ ಇಲ್ಲ, ನೀರು ಏನಕ್ಕೂ ಬಳಸಲ್ಲ. ಇಲ್ಲ ಸರ್, ಈಗ ಏನಂದರೆ ಈ ಪಂಪು ಮೋಟ್ರು ಯಾವುದನ್ನ ಮೋಟ್ರ್ಸು ಇದು ಹಾಕ್ಬಿಟ್ಟು ನೀರು ಡಂಪ್ ಮಾಡಲೇಬೇಕು. ಏನು ಸ್ಯಾಂಕ್ಷನ್ ಇವಾಗ ಅಮೌಂಟ್ ಏನಿದ್ರೆ ತುಂಬಿದಲ್ಲ, ತುಂಬ ಬಿಟ್ಟರೆ ಹೌದು ಸರ್. ಇವಾಗ ಖಾಲಿ ಮಾಡಿದ್ರೆ ಕೋಡಿ ಹೊಡೆದ್ಬಿಟ್ಟು ಬಿಡೋಕ್ಕಾಗಲ್ವಾ? ಸರ್ ತುಂಬಿದೆ, ಸರ್ ತುಂಬಿದೆ, ಅಲ್ಲಿ ತುಂಬಿದೆ, ಅಲ್ಲಿ ತುಂಬಿದೆ. ಎತ್ಬಿಡಿ, ಎತ್ಬಿಟ್ರೆ ನೀರು ಹೊರಟೋಗುತ್ತೆ. ಕಾಂಕ್ರೀಟ್ ಮಾಡಿಬಿಟ್ಟಿದ್ದಾರೆ. ಅದನ್ನ ಮುಚ್ಚಬೇಕು, ತೆಗಿಬೇಕು. ಖರ್ಚಾಗಲ್ಲ ಅದಕ್ಕೆ.
3 ವರ್ಷ ಫಿಶಿಂಗ್ ಆಗ್ತದಲ್ಲ ಆ ಟೆಂಡರ್ ಕ್ಯಾನ್ಸಲ್ ಮಾಡಿ 3 ವರ್ಷ ಟೆಂಡರ್ ಕ್ಯಾನ್ಸಲ್ ಮಾಡು. ಭೂಮಿ ಎತ್ತಿ ನಾಳೆ ಕೆಲಸ ಮಾಡ್ಬೇಕು ನೀವು. ನೀರನ್ನ ಪರ್ಮಿಷನ್ ಲೆಟರ್ ಹಾಕ್ಬಿಟ್ಟು ನೀರು ಖಾಲಿ ಮಾಡಿಸಿ ಅದು ಬಂದ ತಕ್ಷಣ ಶಾಶ್ವತ ಪರಿಹಾರ ಮಾಡ್ಕೊಡ್ತೀವಿ ಸರ್. ಮೀನುಗಾರಿಕೆ ಅದಕ್ಕೆ ತೊಂದರೆ ಇಲ್ಲ ಸರ್, ನಾವೇನು ಹಾಕೇ ಇಲ್ಲ. ಒಂದು ನಿಮಿಷ 7 ಗಂಟೆ ಕೇಳ್ತೀನಿ. ಕ್ಯಾನ್ಸಲ್ ಮಾಡಬೇಕಪ್ಪ, ಅವನಪ್ಪ ಕ್ಯಾನ್ಸಲ್ చేయಲ್ಲ. ನೀರು ಹೋಗ್ಬಿಡ್ಬೇಕು, ಇನ್ನೇನು ಮಾಡ್ಬೇಕು? ಹೋಗ್ಲಿ ಅಣ್ಣ, ಅದೇ ಇಲ್ಲಪ್ಪ ಮಾಡ್ತಾರೆ ಅರ್ಥ ಆಗ್ತಾ ಇಲ್ಲ ಸರ್. ನೀರು ಖಾಲಿ ಮಾಡ್ಲೇಬೇಕಲ್ಲ ಈಗ. ಹಂಗೆ ಲಾಸ್ ಆಗುತ್ತೆ ಆಗಲಿ, ಇರೋದನ್ನ ಕ್ಯಾನ್ಸಲ್ ಮಾಡ್ರೆ ಮತ್ತೆ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಈಗ ಟೆಂಡರ್ ಹಂಗೆ ಇರಲಿ, ನೀರು ಖಾಲಿ ಮಾಡಿ ನಮಗೆ ಲಾಸ್ಟ್ ಕಂಪೆನ್ಸೇಷನ್ ಏನು ಬೇಕಾಗಿಲ್ಲ. ಒಂದು ನಿಮಿಷ ಈಗ ಕೋಳಿನೂ ಬೇಕು ಮೊಟ್ಟೆನೂ ಬೇಕು ಅಂದ್ರೆ ಆಗಲ್ಲ. ಅಲ್ಲೊಂದು ವಿಷಯ ಹೇಳ್ಬೇಕು, ಇಲ್ಲ ಒಂದು ಬೇಕು ಅದು ಒಂದು ಬೇಕಾದ್ರೆ ನೀರು ಖಾಲಿ ಮಾಡೋಣ, ಅದು ಮಾಡೋಣ. ಒಂದು ವಿಷಯ ಅದು ಮಾಡೋಣ. ನೀರು ಖಾಲಿ ಆದ್ರೆ ಮತ್ತೆ ಮೀನೆಲ್ಲ ಹೋಗ್ತದೆ. ಏನು ಬಿಡೋದೇ ಇರೋದು ಹಿಡ್ಕೊಂಡ್ಬಿಡ್ತಾರೆ ಅಷ್ಟೇ. ಏನಿಲ್ಲ ಇಲ್ಲಿ ಏನಾಗ್ತಿದೆಪ್ಪ ಅಂತಂದ್ರೆ ಮೀನಿರೋದಕ್ಕೋಸ್ಕರ ಯಾರೋ ಬಂದು ಕೋಳಿ ಗಲೀಜ್ ಆಗ್ತಾವ್ರೆ. ನನ್ನ ರೋಡ್ ಹೋಗಿ ಮುಂದೆ ಅವ್ರು ಯಾರೋ ವಿದ್ಯಾವಂತನ ಯಾರೋ ವಿಡಿಯೋ ಮಾಡಿದ್ದಾನೆ ಯಾರೋ ಪಾರ್ಕ್ ಬಗ್ಗೆ. ಮುಳುಬಾಗ್ಲಲ್ಲಿ ಶಾಶ್ವತವಾಗಿ ಏನು ಪ್ರೋಗ್ರಾಮ್ ಇದೆ ಅದ್ರ ಬಗ್ಗೆ ತೋರಿಸಿ ಹೋಗ್ತಿಲ್ಲ ಅವ್ನಿಗೆ. ನಾಗೇಶ್ ಅವರು ನಾಗೇಶ್ 4 ಕೋಟಿ ರೂಪಾಯಿ ಕೇಸರಿ ವ್ಯಾಲದಲ್ಲಿ ಅಮೌಂಟ್ ಡ್ರಾ ಮಾಡೋಗವ್ರೆ. ಅದ್ರ ಬಗ್ಗೆ ಮಾತಾಡ್ತಕ್ಕಂಥ ಯೋಗ್ತಿ ಇಲ್ಲಿ ಅದಲ್ಲ ಅದಲ್ಲ. ಸೊ ಅದನ್ನು ಪ್ರತಿಯೊಂದು ಶಾಸಕ ತಂದಿಟ್ರೆ ಶಾಶ್ವತವಾಗಿ ಏನು ಕೆಲಸ ಮಾಡ್ಬೇಕು ಆ ಕೆಲಸ ಸ್ಪಂದನೆ ಮಾಡಬೇಕು. ಇಲ್ಲಿ ಬಂದು ಬಿಲ್ಡಪ್ ವಿಡಿಯೋ ಮಾಡಿಬಿಟ್ರೆ ಆಗ್ತದಾ? ನಾನು ಒಬ್ಬನೇ ಬಂದು ಹೋಗ್ಬೋದಿತ್ತಲ್ಲ. ಇವನ್ನೆಲ್ಲ ಬೆಂಗಳೂರಿಂದ ಯಾಕೆ ಕರ್ಸ್ತೇನೆ ನಾನು? ನಾವು ಅರ್ಜಿಗಳೆಲ್ಲ ಕೊಡ್ತಾನೆ ಇದೀವಿ. ಬರೀ ನೀರೆತ್ತಿ ಉಳೆತ್ಬಿಟ್ರೆ ಸಾಕು, ಕ್ಲಿಯರ್ ಆಗ್ಬಿಡ್ತಾರೆ. ಪರ್ಮಿಷನ್ ಇವತ್ತು ಅಪ್ಲೈ ಮಾಡು ನಮ್ಗೊಂದು ಮೀಟಿಂಗ್ ಫಂಕ್ಷನ್ ಮಾಡು, ಅಪ್ಲೈ ಮಾಡು, ಕೋಳಿವರೆಗೆಲ್ಲ ನೋಟಿಸ್ ಇಶ್ಯೂ ಮಾಡು, ಆಯ್ತಲ್ಲ. ನೀನು ರಿಪೋರ್ಟ್ ಮಾಡು, ಆದಷ್ಟು ಬೇಗ ಆದಷ್ಟು ಬೇಗ ಅದು ಅಮೌಂಟ್ ಬರಲಿಕ್ಕೆ ಅದೇನು ಪ್ರಯತ್ನ ಬೇಕೋ ಪ್ರಯತ್ನ ಮಾಡ್ತೀವಿ. ಅದ ಶಾಶ್ವತವಾಗಿ ಡ್ರೈನೇಜ್ ವರ್ಕ್ ನಿಲ್ಲಿಸಿದ್ರೆ ಪ್ರಾಬ್ಲಮ್ ಆಗೋದು. ಮತ್ತೆ ನೀರು ಬಂದು ಮಳೆ ಬಂದು ತುಂಬಿದ್ರೆ ಮತ್ತೆ ಪ್ರಾಬ್ಲಮ್ ಸಿಕ್ಕಾಕಂತೀವಿ ನಾವು. ಇವಾಗಲೇ ಸರ್, ಈಗ ಅಲ್ಲಿಂದ ಇದು ಬನ್ನಿ ಒಂದು ನಿಮಿಷ. ವಾಟರ್ ಬರ್ತಾ ಇದೆ. ನಮ್ದು ನಾವು ಅರ್ಜಿ ಕೊಟ್ಟು ಅದೇ ಸರ್, ನೀರು ಖಾಲಿ ಉಳೆತ್ತಿ ಅಂತ ಎಲ್ಲರಿಗೂ ನಮಗೂ ಅನುಕೂಲ ಸರ್. ಮುಂದಕ್ಕೆ ಮೀನುಗಾರಿಕೆ ಮಾಡೋದಕ್ಕೆ ನೀರು ಖಾಲಿ ಟೆಂಡರ್ ಮಾಡಿ ಆಫೀಸಲ್ಲಿ ಮಾಡಿ ಹೆಚ್ಚಿನಾಗಿ 7.5 ಕೋಟಿನಂತೆ ಈ ಕಟ್ಟೆಗೂ ಅದಕ್ಕೂ ಮಾಡ್ಕೊಂಡಿರೋ ಅಯ್ಯೋ ವಾಡು ದೇವರು ಮಂಗಳೂರು ಹೆಚ್ಚಿನ ಕಾಂಟ್ರಾಕ್ಟ್ ಮಾಡಿ ಇಟ್ಕೊಂಡು ತಿನ್ನಿಸಿಲ್ಪ. ನಮ್ಮ ಸರ್ಕಾರದ ಇಲಾಖೆ ತರಿಸ್ಕೊಂಡು ನಮ್ದು ಈಗ ತಂದು ಮಾಡೋಕ್ಕಾಗಲ್ವಾ? ಕೇಳ್ತೀನಿ ಸರ್. ಕೇರ್ ಡೆವಲಪ್ಮೆಂಟು ಯಾಕೆ ಮಾಡೋಕ್ಕಾಗಲ್ಲ? ಸಣ್ಣ ಗೌರ್ಮೆಂಟ್ ಸ್ಕೀಮ್ ಒಬ್ಬರು ಪೋಸ್ಟ್ ಬರ್ತದಲ್ಲ, ಅದು ಯಾಕೆ ಮಾಡೋಕ್ಕಾಗಲ್ಲ? ನೋಡಿ ಈಗ ನನಗೆ ವಾಸ್ತವಾಂಶ ಗೊತ್ತಾಯಿತು. ಎಲ್ಲಿಂದ ಸ್ಮೆಲ್ ಬರ್ತಿದೆ? ಡ್ರೈನೇಜ್ ವಾಟರ್ ಮೊದಲು ಇದೆ ಸರ್, ಇದು ಆಗಲ್ವಾ? ಹೋಗ್ಬೋದು. ಕ್ಯಾನ್ ವಾಟರ್ ಬೇಕು. ಹೋಗ್ಲಿ ಬಿಡು ಸುಮ್ಮನೆ. ಕೆರೆ ಕಟ್ಟಿ ನಾವೇ ಮಾಡಬೇಕು. ರಿಪೋರ್ಟ್ ಪ್ರಾಬ್ಲಮ್ ಆಗ್ತದೆ ನಮಗೆ. ಪ್ರಾಬ್ಲಮ್ ಅದಕ್ಕೆ ನಾನು ಇವರಿಂದ ವೇಟ್ ಮಾಡಿದ್ದೆ. ಕೆರೆ ಪಾರ್ಕಿಂಗ್ ಬಂದವು. ಹಿಂಗೆ ಹೋಗ್ಬೋದು, ದಾರಿ ಇದೆ. ಶೇಷಗಿರಿ ಬಂದವರ ಹೋಲಿರೋ ಕಡೆ ಇಲ್ಲ, ಇಲ್ಲ ಒಳಗಡೆ
ಬನ್ನಿ ಸರ್ ಹೋಗ್ಬೋದು ಬನ್ನಿ ಸರ್ ಇದೆ ಬನ್ನಿ ಹೋಗ್ಬೋದು ಅವನು ಈ ಕಡೆಗೆಯಿಂದ ಸ್ಟಾಪ್ ಮಾಡಿಬಿಟ್ಟು ಇಲ್ಲ ಏನೋ ಮಾಡ್ಬಿಡ್ತೀನಿ ಒಂದು 4 ಲೀಟ್ ಇದಕ್ಕೆ ಹಾಕ್ಬಿಡ್ಲಿ ರೋಡ್ ಪಕ್ಕದಲ್ಲಿ ಇವಾಗ ಎಕ್ಸಸ್ ಪೋಲ್ ಇತ್ತಲ್ಲ ಇವನು ಉಲ್ಲೇನ ಅಂತ ಸ್ವಲ್ಪ ಅಲ್ಲ ಸರ್ ಎಷ್ಟಾಗ್ತದೆ ಇವಾಗ ಇರೋದು ಎಲ್ಲ ಬರುತ್ತೆ ಇವಾಗ ಗೇಟ್ ಬಂದ್ ಬದಲು ಇರೋ ಏನು ಮಾಡಿದ್ರೆ ಎಲ್ಲ ಅನುಕೂಲ ಆಗುತ್ತೆ ಸ್ವಲ್ಪ ಹೇಳ್ಬಿಟ್ಟಿದ್ದೀನಿ ಎಷ್ಟಾಗ್ತದೆ ನೀವೇನ್ರಿ ಮಾತಾಡ್ತೀರಿ ಅರ್ಥ ಆಗ್ತದೆ ಅವಾಗ ನೋಡಿದ್ರೆ ಒಳ್ಳೆ ಜೋಕರ್ ಥರ ಅರ್ಥ ಎತ್ಕೊಂಡು ಹೋಗ್ಬಿಟ್ಟು ಆ ಸೋಲಾರ್ ಲೈಟ್ ಎಲ್ಲಿ ಕಲೆಕ್ಷನ್ ಬರುತ್ತೆ ಅದಕ್ಕೆ ಎತ್ಕೊಂಡು ಹೋಗ್ಬಿಟ್ಟು ಆ ಶಾಶ್ವತ ಕೆಲಸ ಮಾಡ್ಬಿಟ್ಟು ಸುಮ್ಮನೆ ಜೋಕರ್ ಥರ ಅರ್ಥ ಎತ್ಕೊಂಡು ಹೋಗ್ಬಿಟ್ಟು ಅದು ಆನ್ ಆಗುತ್ತದೆ ಇವತ್ತು ಇದು ಮಾಡಿ ಮಾಡಿಸಿ ಇವತ್ತು ಎಲ್ಲಿಂದ ಹತ್ರ ಆಗುತ್ತೆ ಅಲ್ಲಿಂದ ಮಾಡ್ತಾರೆ ನಮ್ಮ ಸ್ಮಶಾನ ಇದೆ ಅದು ಎಲ್ಲಿಂದ ಆಗುತ್ತೆ ಬಿಲ್ ನಾನು ಕೊಡ್ತೀನಿ ಅದು ಕಮಿಷನರ್ ಆತ ಅನ್ಕೊಂಡ್ಬಿಟ್ಟವನೇ ನಾನು ಕೊಡ್ಬೇಕು ಅದಕ್ಕೆ ಅವಾಗಿನ ಕಲ್ಲಾಡ್ತಾರದು ಕೈದ ಕೊಡಬೇಕು ಅನ್ಕೊಂಡಿದ್ದೆ ನೀನು ಒಳ್ಳೆ ಕಥೆ ಆಯ್ತಲ್ಲ ಜೋಕರ್ ತಾಡ್ಬೇಡ ನನ್ನ ಮಾಡ್ಬೇಕಾಗುತ್ತೆ ನೋಡ್ತಾ ಇದ್ದೀನಿ ಕೋಳಿ ವಿಶ್ ಮಾಡೋಕ್ಕೆ ಇಷ್ಟು ದಿವಸ ಬೇಕಾಯ್ತು ನಿನಗೆ ಕೋಳಿ ಅಂಗಡಿಗೆ ನೋಟಿಸ್ ಇಶ್ಯೂ ಮಾಡಿ ಅವರಿಗೆ ಪ್ರತಿದಿನ ನಮ್ಮ ಅಂಗಡಿಗೆ ಗಾಡಿ ಕೊಡ್ತಾ ಇದ್ದಾರೆ ಸರ್. ಹಾಕೋ ಎಲ್ಲ ಹಾಕಿ ಅಂತ ಇಲ್ಲೋಗಿ ಹಾಕಿ ಅಲ್ಲ ಸರ್, ನಮ್ಮ ಗಾಡಿ ಕೊಡ್ತಾರೆ ಎಲ್ಲ ಆಗ್ತಾ ಇದ್ದೀನಿ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲೋಗಿ ಅದೇ ನೋಡಿ ಎಲ್ಲ ಆಗ್ತಾನೆ ಎತ್ಕೊಂಡು ಹೋಗ್ಬಿಟ್ಟು ನೋಡಿ ಸರ್ ಬಾಟಲ್ ಇಲ್ಲಿ ಬಿಟ್ಟು ನೋಡಿ ಬರ್ತಾ ಇಲ್ಲ. ಸುಮ್ಮನೆ ಇಲ್ಲದ ತಮಾಷೆ ಮಾಡೋದು ಡೋರ್ ಇಡಿ ಚಿಕ್ಕದಾಗಿರಲಿ ಅಂಶ ಹೇಳ್ತೀನಿ ಸಿದ್ದು ಅಂದರೆ ಹೆಚ್ಚು ನಾಗೇಶ್ ಫೀಲ್ಡಲ್ಲಿ ಬಂದಾಗ 7,500 ಕೋಟಿ ರೂಪಾಯಿ ಯಾರೋ ಮಂಗಳೂರು ಟೆಂಡರ್ ಮಾಡ್ಬಿಟ್ಟು ಹೊಡ್ಕೊಂಡು ಹೊಟ್ಟೋಗೋಣ ಡ್ರಾ ಮಾಡ್ಕೊಂಡು ಹೊಂಟೋಗೋರೆ ದೊಡ್ಡ ದೊಡ್ಡ ವ್ಯಕ್ತಿ ಕೈವಾಡ ಇದೆ ನಾನು ಎನ್ಕ್ವೈರಿ ಮಾಡೋದು ದೊಡ್ಡ ವ್ಯಕ್ತಿ ಕೈವಾಡ ಇದೆ ಇವ್ರು ಯಾರೋ ಯೂಟ್ಯೂಬಲ್ಲಿ ನನ್ನ ಮೇಲೆ ಬಿದ್ದವ್ರೆ ಅರ್ಥ ಆಯ್ತು ಅದಕ್ಕೆ ನಾನೇನು ಮಾಡ್ತೀನಿ ಲೈಟ್ ಹಾಕ್ಸ್ಬಿಟ್ಟು ಇವಾಗ ಸಾಯಂಕಾಲ ಕಾಲ್ಗಾರ ಇಡ್ತೀನಿ ಮುನ್ಸಿಪಾಲ್ಟಿಯಿಂದ ಒಬ್ಬರು ಇಡ್ತೀನಿ ಇಲ್ಲಿ ಮತ್ತು ನನ್ನ ಅಮೌಂಟ್ ತಂದು ಮತ್ತೆ ಡೆವಲಪ್ ಮಾಡೋಕ್ಕೆ ಅಷ್ಟೊಂದು ಸ್ವಲ್ಪ ನೀರು ಕಾಪಾಡ್ಕೊತೀನಿ ಏನು ಮಾಡೋಕ್ಕಾಗಲ್ಲ ಸರಿ ಸರ್ ಇನ್ನೇನು ಮಾಡೋಕ್ಕಾಗಲ್ಲ ಸದ್ಯಕ್ಕೆ ಒಂದು ಬೆಲ್ ಕೊಡಿ ಮತ್ತೆ ನೋಡೋಣ ಅಷ್ಟೇ 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 ಅಲ್ಲ ಒಬ್ಬರು ಇಟ್ಬಿಡೋದಿರಿ ಆಯ್ತಲ್ಲ ಇವಾಗ ದೊಡ್ಡ ಗೇಟ್ ಚಿಕ್ಕ ಗೇಟ್ ಮಾತ್ರ ಓಪನ್ ಮಾಡಿ ನೀವು ದೊಡ್ಡ ಗೇಟ್ ಎರಡೈತೆ ಬೀಗ ತೊಗೊಂಡ್ಬಿಡ್ರಿ ಬೇಗ ಬೀಗ ಆದರೆ ಹಾಕ್ಸಿ ಮಾಡ್ಲೇಬೇಡ ಇದು ಕೈ ಕಣ್ಣು ಹಾಕಿದ್ರೆ ನಾನು ಕ್ಲೋಸ್ ಮಾಡ್ತೇನೆ ನಿನ್ನ ನಮ್ ದುಡ್ಡು ಕೊಡ್ಬೇಕಂತ ದಯ ಬಿಡ್ಕೋಬೇಡ ಅದರಿಂದ ಹೀಗೆ ಬೇಗ ಹಚ್ಬಿಟ್ಟು ಲೈಟಿಂಗ್ಸ್ ಶೇಷಗಿರಿಗೆ ಹೇಳ್ತಾ ಸರ್ ಏ ಅಲ್ಲಿ ಜಾಗ ನನ್ನ ಮನೆ ಹೇಳಿದ್ದಲ್ಲ ಕೆಲಸಕ್ಕೆ ಟೆಕ್ಸ್ಬಿಟ್ಟು ಬಣ್ಣ ಹೊಡೆದಲ್ಲಿ 2 ಕಲೆಕ್ಷನ್ ಬೇಡ ಕೆಟ್ಟೋಗ್ತೇನೆ ಇಲ್ಲ ಒಂದು ಈಗ ನಾನು ಹೇಳ್ತೇನೆ ಅಲ್ಲಿ ಕರ್ಕೊಂಡು ಮತ್ತು ಇದು ಜಾನ್ರೆ ಹೋಗ್ತದೆ ಎಲ್ಲರಿಗೂ ಬರುತ್ತೆ ಮೆಜರ್ ಮಾಡ್ತಾ ಇದ್ದೀವಿ ಸರ್ ಆ ಕಡೆಯಿಂದ ಜಾನ್ರೆ ಎಲ್ಲರಿಗೂ ಮಾಡ್ತೀವಿ ಅದನ್ನು ಮಾಡ್ತೀನಿ ಚೆಕ್ ಅಲ್ಲ ಇಲ್ಲ ಬರಲ್ಲ ಸರ್ ಅದಕ್ಕೆ ಅದು 1,400 ಮೀಟರ್ ಸರ್ ಎಸ್ಟಿಮೇಟ್ ಅವತ್ತು ನಮ್ಮ ವಿಡಿಯೋ ಮಾತಾಡ್ತೀನಿ ಇಲ್ಲ ಸರ್ ಎಸ್ಟಿಮೇಟ್ ಏನಿಲ್ಲ ರಘು ವಾಡಲ್ಲ ಅಲ್ಲಿ ಲೈಟ್ ಹೋಗ್ಬಿಟ್ಟು ನೋಡು ಇಲ್ಲ ಇಲ್ಲ ಅದು ರೋಪ್ ಕಟ್ ಆಗಿದೆ ಚೆಕ್ ಮಾಡಿಸಿ ಫೋನ್ ಮಾಡ್ತಾವೆ ನಾನು ಇಲ್ಲ ಅದೊಂದೇ ಸರ್ ಫಾಲ್ಟ್ ಬಂದಿಲ್ಲ ಇಷ್ಟರಲ್ಲಿ ಯಾವುದು ಬಂದಿಲ್ಲ ಸರ್ ಅದೇ ನಾನು
ಇದು ಒಂದೇ ಫಸ್ಟ್ ಬಂದಿರೋದು. ಅಲ್ಲ ನೀನು ಅವೆಲ್ಲ ಮೂರು ತಿಂಗಳಾಗಿದ್ದು ಹೇಳಿ ನಿಮ್ಮವ್ರಿಗೆ ಹೇಳಿದ್ರೆ కమిషన్ దగ్గరలో కూడా మేము డీసీ తక్కువ మీ తక్కువ వచ్చి కదా నేను డీసీ తక్కువ మీరంటే డీసీ తక్కువ డీసీ ఆఫీస్ దగ్గర మేము చేపిస్తాము మీరు ఏంటా చెప్తే ఇచ్చిన మీరు అడుగున్నావు కదా వెనక ಡ್ರೈನೇಜು ಇಲ್ಲ ಹೇಳಿ ಸರ್ 20 ವರ್ಷದಿಂದ ಇದ್ದೀವಿ. ಗೋಕುಲ ಸ್ವಾಮಿ 22 ಅಣ್ಣ ಮಗನಿಗೋಸ್ಕರ ಬಂದಿರೋದಾನೆ. ಹೌದಾ ಬಂದಿರೋದಲ್ವಾ ಕೆರೆ